ಪ್ರಧಾನಿ ನರೇಂದ್ರ ಮೋದಿ ಅವರ ಅಧಿಕಾರ ಪದಗ್ರಹಣ ಕಾರ್ಯಕ್ರಮಕ್ಕೆ ಇನ್ನಿನ ಕ್ಷಣಗಣನೆ ಆರಂಭಗೊಂಡಿರತಕ್ಕಂಥ ಹಿನ್ನೆಲೆಯಲ್ಲಿ ಇಡೀ ಬಿಜೆಪಿಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಈ ಕುರಿತು ನಮ್ಮ ಜೊತೆ ಮಾತಾಡಲಿಕ್ಕೆ ಶಾಸಕರಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರು ಕೂಡ ಇದ್ದಾರೆ. ಸರ್, ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅದೇ 3ನೇ ಬಾರಿಗೆ ದೇಶದ ಚುಕ್ಕಾಣಿ ಹಿಡಿತಾ ಇದ್ದಾರೆ. ಸೊ ಅದನ್ನು ಹೇಗೆ ನೀವು ಸಂಭ್ರಮಿಸ್ತೀರಿ ಸರ್? ಇಡೀ ವಿಶ್ವನ್ನೇ ನೋಡುವಂಥ ಒಂದು ರೀತಿಯಲ್ಲಿ ಕಳೆದ 10 ವರ್ಷಗಳಲ್ಲಿ ಭಾರತವನ್ನು ವಿಶ್ವಗುರು ಅನ್ನುವಂಥ ಒಂದು ಖ್ಯಾತಿಗೆ ಹೆಸರು ಮಾಡಿಕೊಟ್ಟಿರುವಂಥ ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಈ ಹಿಂದೆ ನಾನು ಸಚಿವನಾಗಿರುವಂಥ ಸಂದರ್ಭದಲ್ಲಿ, ಅವರು ಗುಜರಾತ್ ಮುಖ್ಯಮಂತ್ರಿ ಆಗಿರುವಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ, ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಪಕ್ಷದ ಪ್ರಚಾರದಲ್ಲಿ ತೊಡಗಿಕೊಂಡಿರುವಂಥ ನಾನು ಒಂದಿಷ್ಟು ದೂರ ಆದೆ ಅನ್ನುವಂಥ ನೋವಿತ್ತು. ಮರಳಿ ಬಂದ ನಂತರ 3ನೇ ಬಾರಿ ಅವರು ಪ್ರಧಾನಮಂತ್ರಿ ಆಗುವಂಥ ಈ ಒಂದು ಸಂಭ್ರಮದಲ್ಲಿ, ಸಮಾರಂಭದಲ್ಲಿ ಪಾಲ್ಗೊಳ್ತಾ ಇರೋದು ನನಗೆ ಮರೆಯಲಾರದಿರುವಂಥ ಒಂದು ಕ್ಷಣ ಅಂತೇಳಿ ನಾನು ತುಂಬ ಹೃದಯದಿಂದ ಹೇಳಬೇಕಾಗುತ್ತೆ ಈ ವಿಷಯ. ಕಳೆದ ಬಾರಿ 5 ಸಚಿವ ಸ್ಥಾನಗಳು ಕರ್ನಾಟಕ ಇತ್ತು. ಈ ಬಾರಿ ಹೆಚ್ಚು ಸ್ಥಾನಗಳು ಬರಬೇಕು ಅನ್ನೋ ನಿರೀಕ್ಷೆ ಕೂಡ ಇದೆ, ಒತ್ತಾಯ ಕೂಡ ಇದೆ. ನೀವೇನು ಆಗ್ರಹ ಮಾಡ್ತೀರಿ ಸರ್? ನೋಡಿ, ಯಾವುದೇ ಒಂದು ವಿಚಾರದಲ್ಲೂ ಕೂಡ ಇವತ್ತು ಭಾರತೀಯ ಜನತಾ ಪಕ್ಷ ಸಂಪೂರ್ಣವಾಗಿ ಇವತ್ತು 225 ಸೀಟ್ ದಾಟಿದರೆ ಅವ್ರು ತಗೊಳ್ಳೋ ನಿರ್ಣಯಗಳೇ ತುಂಬ ಚೆನ್ನಾಗಿರ್ತಾ ಇತ್ತು. ಬಟ್ ಈ ಸದ್ಯಕ್ಕೆ ಒಂದು NDA ಸರ್ಕಾರ ಅನ್ನುವಂಥ ಒಂದು ವಿಷಯದಲ್ಲಿ ನಮ್ಮ ರಾಜ್ಯದಿಂದ ನಾವು ಈಗಾಗಲೇ 19 ಸೀಟ್ ಕೊಟ್ಟಿದ್ರೂ ಕೂಡ ಇಡೀ ದೇಶದ ಹಿತದೃಷ್ಟಿಯಿಂದ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಅವರು ಯಾವುದೇ ನಿರ್ಧಾರ ತಗೊಂಡ್ರೂ ಕೂಡ ಅದಕ್ಕೆ ಇಡೀ ರಾಜ್ಯದ ಭಾರತೀಯ ಜನತಾ ಪಕ್ಷದ ನಾಯಕರು ಒಕ್ಕೊರಲಿನಿಂದ ಅದನ್ನು ಸ್ವಾಗತ ಮಾಡ್ತೀವಿ. ಕಳೆದ ಬಾರಿ ಪ್ರಧಾನಿ ಆಗುವಾಗ ತಾವು ಹೊರಗಡೆ ಇದ್ರಿ, ಈ ಪಕ್ಷದ ಅಂಗಳದಿಂದ ಹೊರಗಡೆ ಇದ್ರಿ. ಈಗ ಈ ಪಕ್ಷದ ಅಂಗಳದೊಳಗಿದ್ದು ಪ್ರಧಾನಿ ಮತ್ತೊಮ್ಮೆ ಅಧಿಕಾರ ಸ್ವೀಕಾರ ಮಾಡ್ತಾ ಇರುವ ಈ ಕ್ಷಣ ನಿಮಗೆ ಹೇಗೆ ಅನ್ನಿಸ್ತದೆ? ಖಂಡಿತವಾಗ್ಲೂ ಕೂಡ ನನಗೆ ಜೀವನದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ದೂರ ಇರುವಂಥ ಸಂದರ್ಭದಲ್ಲಿ ಆ ದುಃಖ ನಾನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಪಕ್ಷದೊಳಗಡೆ ಬಂದು ಮತ್ತೆ ಅವರು 3ನೇ ಬಾರಿ ಪ್ರಧಾನಮಂತ್ರಿ ಆಗ್ತಾ ಇರುವಂಥದ್ದು ಆ ಕಣ್ತುಂಬ ನೋಡೋದಕ್ಕೆ ನನಗೆ ಅದೃಷ್ಟ ಒದಗಿ ಬಂದಿರುವಂಥದ್ದು ನಿಜವಾಗ್ಲೂ ಕೂಡ ಜೀವನದಲ್ಲಿ ನಾನು ಮರೆಯಲಾರದಿರುವಂಥ ಒಂದು ಕ್ಷಣ ಅಂತೇಳಿ ಹೇಳಬೇಕಾಗುತ್ತೆ. ಬಿಜೆಪಿಗೆ ನೀವು ಸಪೋರ್ಟ್ ಮಾಡಿದ್ರಿ, ಬಿಜೆಪಿ ಸೇರ್ಪಡೆ ಆದ್ರಿ, ಆದರೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಿಜೆಪಿಗೆ ಹಿನ್ನಡೆ ಸರ್. ವಿಶೇಷವಾಗಿ ನಾನು ಹೈದರಾಬಾದ್ ಕರ್ನಾಟಕ ಅಂದರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈ ಬಾರಿ 5ಕ್ಕೆ 5 ಕೂಡ ಪಾರ್ಲಿಮೆಂಟ್ಗಳಲ್ಲಿ ಸೋಲುವಂಥ ಒಂದು ವಿಚಾರದಲ್ಲಿ ಎಷ್ಟೋ ಕಾರಣಗಳಿದ್ದರೂ ಕೂಡ ಅದರಲ್ಲಿ ವಿಶೇಷವಾಗಿ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರೊಂದು ಭಾವನಾತ್ಮಕ ನುಡಿಗಳು, ಅಂದರೆ ಕೊನೆಯ ಕ್ಷಣದಲ್ಲಿ ನನ್ನ ಸಾವಿಗೆ ತಾವೆಲ್ಲರೂ ಕೂಡ ಸುಡೋದಾಯಿತು ಅಂತಂದರೆ ಮೆಣಬತ್ತಿ ತೊಗೊಂಡು ಬರ್ರಿ, ಅಥವಾ ಮಣ್ಣು ಮಾಡೋದಿದ್ರೆ ಒಂದಿಷ್ಟು ಇಡೀ ಮಣ್ಣು ತಗೊಂಡು ಬಂದು ಹಾಕಿ ಅಂತೇಳಿ ಅವ್ರು ಏನೆಲ್ಲ ಒಂದು ಭಾವನಾತ್ಮಕ ಮಾತುಗಳನ್ನು ಆಡಿದ್ದಾರೆ. ಆ ವಿಷಯ ಕೂಡ ಇವತ್ತು ಅಲ್ಲಿ ಕೆಲಸ ಆಗಿದೆ ಅನ್ನೋದು ನಾನು ಹೇಳಬೇಕಾಗುತ್ತೆ ಸರ್. ಸೊ ಇದು ಶಾಸಕರಾಗಿರ್ತ ಜನಾರ್ದನ್ ರೆಡ್ಡಿ ಅವರ ಒಟ್ಟಾರೆ ಅಭಿಪ್ರಾಯಗಳು. ಅಂದರೆ ಈ ಬಾರಿ ಮತ್ತೆ ಪ್ರಧಾನಿ ಆಗ್ತಾ ಇರುವ ನರೇಂದ್ರ ಮೋದಿ ಅವರ ಆ ಒಂದು ಅದ್ಭುತವಾಗಿರ್ತಕ್ಕ ಪ್ರಮಾಣದ ಕಾರ್ಯಕ್ರಮದ ಆ ಕ್ಷಣಕ್ಕೆ ಸಾಕ್ಷಿ ಆಗಲಿಕ್ಕೆ ಬಹಳ ಸಂತೋಷವನ್ನು ಜನಾರ್ದನ್ ರೆಡ್ಡಿ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾಮನ್ ಕೈಲಾಸ್ ಜೊತೆ ಆನಂದ್ ಪಿ ಬೈದ್ರ ಮನೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ನವದೆಹಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.